ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ, ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಒಂದು ಡಿಫ್ರೆಂಟಾಗಿ ತರಕಾರಿನೇ ತಿಂದೇ ಇರೋರು ಈ ಥರ ತರಕಾರಿನಲ್ಲಿ ಸ್ನ್ಯಾಕ್ಸ್ ಮಾಡಿಕೊಡಿ. ಅದರಲ್ಲೂ ಏನಪ್ಪ ಅಂದರೆ ಇವತ್ತು ಚಿಕ್ಕಡಿಕಾಯಿ ಯೂಸ್ ಮಾಡಿಕೊಂಡು ಬಜ್ಜಿ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈ ವಿಂಟರ್ ಸೀಸನ್ಗೆ ಒಂದು ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ತರಕಾರಿ ತಿಂದೇ ಇರೋರಿಗೆ ಈ ಥರ ಒಂದು ಡಿಫ್ರೆಂಟಾಗಿ ಮನೆಯಲ್ಲೇ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಖಂಡಿತ ರೆಸಿಪಿ ಲಾಸ್ಟ್ ಗಂಟೆನೂ ನೋಡಿ. ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಯಾವ ಥರ ಆಯ್ತು ಅಂತ ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇದು ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಚಿಕ್ಕಡಿಕಾಯಿ ಆದಷ್ಟು ಎಳೆಯೋದು ಫ್ರೆಶ್ ಆಗಿ ಅಂಗಡಿಯಿಂದ ತಂದಿದ ತಕ್ಷಣವೇ ಮಾಡಿ. ಅದನ್ನು 2-3 ದಿವಸ ಫ್ರಿಜ್ಜಲ್ಲಿ ಇಟ್ಟು ಮಾಡಿದ್ರೆ ನಿಮಗೆ ಒರಿಜಿನಲ್ ಟೇಸ್ಟ್ ಬರೋದಿಲ್ಲ. ಸೊ ಫ್ರೆಶ್ ಆಗಿರೋವಂಥದ್ದು ಈ ಚಿಕ್ಕಡಿಕಾಯಿನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟು, ಅರ್ಧ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಬೇಕಾಗುತ್ತೆ. ಇದು ಹಿಟ್ಟು ಕಲಿಸೋದಕ್ಕೆ ಹಿಂಗು, ಅರಿಶಿನ ಪುಡಿ 1/4 ಟೀ ಸ್ಪೂನ್, ಅರ್ಧ ಟೀ ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ತೊಗೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ, ಕರ್ಬೇವಿನ ಸೊಪ್ಪು 1 ಟೇಬಲ್ ಸ್ಪೂನು, ಒಂದು ಚಿಟಿಕೆ ಆಗೋಷ್ಟು ಸೋಡಾ, 1 ಕ್ಯಾರೆಟು, 1 ಕಪ್ ಆಗೋಷ್ಟು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ. ಇದು ಲಾಸ್ಟಲ್ಲಿ ಫೈನಲ್ ಟಚ್ಗೋಸ್ಕರ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಮಾಡೋದಕ್ಕೆ ಎಣ್ಣೆ. ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ನಿಮಗೆ ಇಷ್ಟವಾಗಿರೋಂಥ ತರಕಾರಿನಲ್ಲಿ ಈ ಥರ ಮಾಡ್ಕೊಳ್ಳಿ, ಅಥವಾ ಮನೇಲಿರೋರು ಇಷ್ಟನೇ ಪಡೆದೇ ಇರೋಂಥ ತರಕಾರಿನಲ್ಲಿ ಈ ಥರ ಸ್ನ್ಯಾಕ್ಸ್ ಮಾಡಿಕೊಡಿ. ಸೊ ನಾನು ಯಾವಾಗೂ ಥಿಂಕ್ ಮಾಡ್ತಾಯಿದ್ದೆ ಏನಾದೊಂದು ಡಿಫ್ರೆಂಟಾಗಿ ಮಾಡಬೇಕಂತ. ಯಾಕಂದರೆ ಚಿಕ್ಕಡಿಕಾಯಿ ಮನೇಲಿ ನಮ್ಮಮ್ಮ ತಗೊಬಂದರು, ಅವಾಗ ತಾನೇ ತಂದರು, ಫ್ರೆಶ್ ಆಗಿತ್ತು. ಸೊ ಇದೊಂದು ರೆಸಿಪಿ ಮಾಡ್ಬಿಡೋಣ ಅಂತ ಹಾಗೆ ಮಾಡ್ತಾಯಿದ್ದೀನಿ. ಇದಕ್ಕೊಂದು ಸ್ವಲ್ಪ ಖಾರದ ಪುಡಿನೂ ಉಪ್ಪಾಕಿ ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ. ಅದು ನೆನೆಯಷ್ಟರಲ್ಲಿ ಒಂದು ಬೌಲ್ಗೆ ನಾನು 1 ಕಪ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಬೋಂಡಾ ಬಜ್ಜಿ ಯೂಸ್ ಮಾಡೋವಂಥ ಕಡಲೆ ಹಿಟ್ಟು. 2 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಪುಡಿ, ನಾರ್ಮಲ್ ಎಲ್ಲ ತೋರಿಸಿದ್ದೀನಲ್ವ ಇಂಗ್ರೀಡಿಯೆಂಟ್ಸು, ಅದೇ ನೀವು ತುಂಬ ಜನ ಕೇಳ್ತಾ ಇರ್ತೀರ ಇಂಗ್ರೀಡಿಯೆಂಟ್ಸ್ ತೋರಿಸಿ ಅಂತ. ಇವಾಗ ಟ್ರೈ ಮಾಡಿದ್ದೀನಿ ಆ ಥರ. ಹಾಗೆ ಇದಕ್ಕೆ ಸೋಡಾ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಡೆಯುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಸೋಡಾ ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಬರುತ್ತೆ. ನಿಮಗೆ ಬೇಡ, ನನಗೆ ಕ್ರಿಸ್ಪಿಯಾಗಿ ಬೇಕಂದರೆ ಸೋಡಾನ ಸ್ಕಿಪ್ ಮಾಡ್ಕೋಬೋದು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. ತುಂಬ ತೆಳ್ಳಗೂ ಅಲ್ಲ, ತುಂಬ ಗಟ್ಟಿಗೂ ಅಲ್ಲ, ಮೀಡಿಯಮಾಗಿ ಕಲಿಸ್ಕೊಳ್ಳಿ. ನಾವು ಕಲಿಸೋವಂಥ ಹಿಟ್ಟು ತರಕಾರಿಗೆ ಅಂಟ್ಕೊಬೇಕು. ಪೂರ್ತಿ ಕ್ಲಿಯರಾಗಿ ಕಾಣೋ ಥರ ಕಲ್ಸೋಕೆ ಹೋಗ್ಬಾರ್ದು. ಬೈ ಚಾನ್ಸ್ ಆ ಥರ ನೀರು ಜಾಸ್ತಿ ಆಯ್ತಂದರೆ ಇನ್ನೊಂಚೂರು ಕಡಲೆ ಹಿಟ್ಟು ಹಾಕಿ ಕಲಿಸ್ಕೊಳ್ಳಿ. ಆಲ್ರೆಡಿ ನಮ್ಮ ಚಾನಲಲ್ಲಿ ಎಷ್ಟೋ ವೆರೈಟಿ ಆಫ್ ಸ್ನ್ಯಾಕ್ಸ್ ರೆಸಿಪಿ ಹಾಕಿದ್ದೀನಿ. ಹಾಗೆ ಈ ನ್ಯೂ ಇಯರ್ಗಾಗಿರ್ಬೋದು, ಕ್ರಿಸ್ಮಸ್ಗಾಗಿರ್ಬೋದು ಡಿಫ್ರೆಂಟ್ ರೆಸಿಪಿಗಳನ್ನ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕಂತಲೂ ಕಮೆಂಟಲ್ಲಿ ತಿಳಿಸಿ. ಇವಾಗ ಇದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ, ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಬೇಕಂದರೆ ಇದಕ್ಕೆ ಅಜ್ವೈನ್ ಅಂದರೆ ಓಂಕಾಳು ಅಂತಾರಲ್ಲ, ಅದು ಕೂಡ ಹಾಕ್ಕೋಬೋದು. ಅದು ಫ್ಲೇವರ್ ಇಷ್ಟಪಡೋರಿಗೆ ಖಂಡಿತ ಇಷ್ಟ ಆದರೆ ನೀವು ಹಾಕ್ಕೋಬೋದು. ನೋಡಿ, ಹಿಟ್ಟು ಈ ಥರ ಕಲಿಸ್ಕೊಂಡಿದ್ದೀನಿ. ಇದಕ್ಕೊಂದು ಟ್ರಿಕ್ಸ್ ಹೇಳ್ತೀನಿ ಯಾವ ಥರ ಡಿಪ್ ಮಾಡಿ ಎಣ್ಣೆನಲ್ಲಿ ಬಿಡಬೇಕಂತ. ಸೊ ಹಿಟ್ಟು ವೇಸ್ಟ್ ಆಗೋದಿಲ್ಲ, ಮತ್ತು ಪೂರ್ತಿ ಉದ್ದ ಇರೋವಂಥ ತರಕಾರಿಗೆ ಈಸಿಯಾಗಿ ಮಾಡ್ಕೋಬೋದು. ಈ ಥರ ಒಂದು ಲೋಟ ತೊಗೊಳ್ಳಿ, ಗಾಜಿಂದ ಎಲ್ಲ ಸ್ಟೀಲ್ ಲೋಟ ಯಾವುದಾದ್ರು ತೊಗೊಳ್ಳಿ, ಸ್ವಲ್ಪ ಲೆಂತ್ ಇರೋದು ತೊಗೊಂಡು ನಾನು ತೋರಿಸೋ ಥರ ಡಿಪ್ ಮಾಡಿ ಎಣ್ಣೆನೆಲ್ಲ ಹಾಗೆ ಡೈರೆಕ್ಟಾಗಿ ಬಿಡ್ಬೋದು. ಸೊ ಬೌಲಲ್ಲಿ ಇಟ್ಕೊಂಡು ಕೆಲವ್ರಿಗೆ ನೆನೆಸ್ಬಿಟ್ಟು ಅದನ್ನು ಎಣ್ಣೆಲಿ ಬಿಡೋದಕ್ಕೆ ಬರೋದಿಲ್ಲ. ಹಿಟ್ಟೆಲ್ಲ ಕೆಳಗಡೆ ಸುರಿದು ಅಡುಗೆ ಮನೆ ಎಲ್ಲ ಒಂದು ಸ್ವಲ್ಪ ಗಲೀಜಾಗೋ ಥರ ಆಗಿಬಿಡುತ್ತೆ. ಈ ಥರ ಟ್ರಿಕ್ಸ್ ಯೂಸ್ ಮಾಡಿ ನೋಡಿ, ತುಂಬಾ ಯೂಸ್ಫುಲ್ ಆಗಿರುತ್ತೆ. ಹಿಟ್ಟು ವೇಸ್ಟ್ ಆಗೋದಿಲ್ಲ. ಬೈ ಚಾನ್ಸ್ ಲಾಸ್ಟಲ್ಲಿ ಹಿಟ್ಟೇನಾದ್ರು ಒಂಚೂರು ಉಳಿತಂದರೆ ಒಂದು ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಹಾಕಿ ಪಕೋಡ ಥರನೂ ಮಾಡ್ಕೊಬೋದು. ಇವಾಗ ನೋಡ್ತಾ ಇರ್ಬೋದು, ನಾನು ಒಂದೊಂದೇ ಡಿಪ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಿಟ್ಟು ಖಾಲಿ ಆಗ್ತಾ ಫಿಲ್ ಮಾಡ್ಕೊಳ್ಳಿ ಲೋಟಕ್ಕೆ. ಇವಾಗ ಇದನ್ನು ನಾನು ಐ ಫ್ಲೇಮಲ್ಲಿ ಇರೋವಾಗ ಹಾಕಿದ್ದೀನಿ. ಐ ಫ್ಲೇಮಲ್ಲಿ ಇರೋವಾಗ ಹಾಕಿದ್ರೇ ನಿಮಗೆ ಒಂದಕ್ಕೊಂದು ಅಂಟಿದ ಬರುತ್ತೆ. ಏನಾದರೂ ನೀವು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿದ್ರೆ ಎಲ್ಲ ಒಂದಕ್ಕೊಂದು ಅಂಟ್ಕೊಬಿಡುತ್ತೆ. ಬೇಯಿಸೋವಾಗ ಮಾತ್ರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಎಣ್ಣೆಯಿಂದ ಎತ್ತೋವಾಗೂ, ಎಣ್ಣೆನಲ್ಲಿ ಹಾಕೋವಾಗೂ ಐ ಫ್ಲೇಮಲ್ಲಿ ಇಟ್ಟೇ ಹಾಕಬೇಕು. ಈ ಟಿಪ್ಸ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ. ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತೀನಿ. ಉಳಿದಿರೋದು ಅದೇ ಥರ ಮಾಡ್ಕೊತೀನಿ. ಸೊ ಖಂಡಿತ ತರಕಾರಿನೇ ಇಷ್ಟಪಡಲ್ಲ ಅನ್ನೋರಿಗೆ ಈ ಥರ ಟ್ರೈ ಮಾಡಿಕೊಡಿ. ಯಾಕಂದರೆ ನಮ್ಮ ಮನೇಲಿ ಕೂಡ ನನಗೆ ಚಿಕ್ಕಡಿಕಾಯಿ ಅಂದರೆ ತುಂಬ ಫೇವ್ರೇಟು. ಅದರಲ್ಲೂ ಚಿಕ್ಕದಾಗಿ ಕಟ್ ಮಾಡಿ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಂಗಿನಕಾಯಿ ತುರಿ ಹಾಕಿ ಪಲ್ಯ ಮಾಡಿದೆ, ತುಂಬಾ ಇಷ್ಟ. ಸೊ ಈ ಸರಿ ನೋಡೋಣ, ಟ್ರೈ ಮಾಡೋಣ ಅಂತ ಈ ಥರ ಬಜ್ಜಿ ಮಾಡಿದೆ, ಸೂಪರಾಗಿ ಬಂತು. ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ಮೇಲೆ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಗ್ರೀನ್ ಚಟ್ನಿ, ಸ್ವಲ್ಪ ಚಾಟ್ ಮಸಾಲ ಅದೆಲ್ಲ ಹಾಕಿ ಕೂಡ ತಿನ್ಬೋದು. ಸದ್ಯಕ್ಕೆ ನಾನು ಅವಾಗೆ ತಕ್ಷಣಕ್ಕೆ ಮಾಡಿದ್ದಂತ ನಾನು ಗ್ರೀನ್ ಚಟ್ನಿ ಏನು ಮಾಡಿಲ್ಲ. ನೀವು ಬೇಕಂದರೆ ಗ್ರೀನ್ ಚಟ್ನಿ ಕೂಡ ಮಾಡಿಕೊಂಡು ಚಾಟ್ ಮಸಾಲ, ಇದಕ್ಕೆ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ತಿನ್ಬೋದು, ಸೂಪರಾಗಿರುತ್ತೆ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಖಾರ ಬೇಕಂದರೆ ಖಾರದ ಪುಡಿನೂ ಹಾಕ್ಕೋಬೋದು. ಇದಕ್ಕೊಂದು ಸ್ವಲ್ಪ ನಿಂಬೆ ರಸ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಹುಳಿ ಟೇಸ್ಟ್ ಕೊಡುತ್ತೆ. ಸೊ ಚಾಟ್ ಮಸಾಲ ಬದಲು ನಿಂಬೆ ರಸ ಹಾಕ್ಕೊಳ್ಳಿ.
ಇವಾಗ ಆಲ್ಮೋಸ್ಟ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ಆ ಮಜಾನೇ ಬೇರೆ. ಈ ಚಳಿಗಾಲದಲ್ಲಿ ಸ್ನ್ಯಾಕ್ಸ್ ಏನಾದರೂ ಕೇಳಿದ್ರೆ ಮತ್ತು ಇಷ್ಟ ಇಲ್ದಿರೋಂಥ ತರಕಾರಿಯಲ್ಲಿ ಯಾರಿಗಾದ್ರೂ ಮಾಡಬೇಕಂದ್ರೆ ಈ ಥರ ಟ್ರೈ ಮಾಡಿ ನೋಡಿ. ಖಂಡಿತ ಯಾವ ಥರ ಐತೆ ಅಂತ ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿ ಇಷ್ಟ ಆಯ್ತಂದರೆ ಜಾಸ್ತಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.